ಏಯ್ ಅಜ್ಜಾರು ಅವಲ್ಲಕ್ಕೆ ಅಪ್ಪ ಹಾ ಯಾವ ರಾಯಬಾಗ ಪಟ್ಟಣದ ಹಾ ಒಂದ ಈ ಕಾರ್ಯಕ್ಕೆ ಒಂದು ಕಾರ್ಯಕರ್ತನಾಗಿರುವಂತ ಯವನ ತಂದೆ ಯಾರಿವ ನಮ್ಮ ತಂದಿ ಆ ಶಿವಸಿದ್ಧ ಬೀರಣ್ಣ ದೇವರ ಪಾದಕ್ಕೂ ದೀರ್ಘದಂಡ ಪ್ರಣಮಗಳನ್ನ ಅರ್ಪಿಸುತ್ತಾ ಅರ್ಪಿಸುತ್ತಾ ಪರಸು ಏನಾಯ್ತವ ಮಾತಾ ಒಂದ ಬೀರದೇವರ ಜಾತ್ರೆನ ಹಮ್ಮಿಕೊಂಡು ನಮ್ಮ ಗ್ರಾಮದ ಹಿರಿಯರೆಲ್ಲರೂ ಕೂಡಿಕೊಂಡು ಏನ್ ಮಾಡ್ಯಾರವ ಇಲ್ಲಿ ಮೇಲಾಗಿ ಒಂದು ಕುರಿಗಾರ ಸಮಾಜದವರ ಅಣ್ಣಂದಿರೆಲ್ಲರೂ ಕೂಡಿಕೊಂಡು ಬಹಳ ವಿಚಾರ ಮಾಡಿ ಒಂದು ಜಾತ್ರೆನ ಹಮ್ಮಿಕೊಂಡು ಇವತ್ತು ರಾತ್ರಿ ಹಿಂಗೆ ಕಳೆದು ಹೋಗಬಾರ್ದ ತಿಳ್ಕೊಂಡ ಯಾನೇನ ಮಾಡ್ಯಾರವ ಇಲ್ಲಿ ಎರಡು ಡೊಳ್ಳಿನ ಮೇಳಗಳನ್ನ ತಮ್ಮ ಊರಿಗೆ ಬರ್ಮಾಡಿಕೊಂಡಾರ. ಹೌದು ಮ್ಯಾಳಗಳು ಯಾವ್ಯಾವು ಎಷ್ಟು ಗಂಟೆಗೆ ಬಂದಾವು ಹೆಂಗ ಆಡ್ಲಕತ್ತಾವು ಯಾನೇನ ಮಾತಾಡ್ಲಕತ್ಯಾವು ಹೇಳುದದ ಇಲ್ಲಿ ತನ ಸೇವಾ ಸಲ್ಲಿಸಿ ಹೋಗಿರುವಂತ ಮೇಳ ಯಾವದ್ರಿ ಅಫಜಲ್ಪುರ್ ತಾಲೂಕಿನ ಕಲಬುರಗಿ ಜಿಲ್ಲೆಯ ಕ್ಷೇತ್ರ ಯಾವರು ಕರ್ಜಿಗಿ ಗ್ರಾಮದವರು ಕರ್ಜಿಗಿ ಗ್ರಾಮದ ಒಂದು ನಮ್ಮ ಪ್ರಕಾಶನ ಮೇಳಿನವರು ಹೌದು ಇನ್ನ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಪಾವನ ಕ್ಷೇತ್ರ ಪವಾಡ ಕ್ಷೇತ್ರ ಸುಕ್ಷೇತ್ರ ಹಡಲಗೇರಿ ಗ್ರಾಮದ ಯೋಗಿನಾದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಇದು ನಮ್ಮ ಸಂಘ. ಹಿಂಗ ಎರಡು ಮ್ಯಾಳಗಳನ್ನ ಬಹಳ ವಿಚಾರ ಮಾಡಿ ಕೂಡಿಸಿರಿನ ಆತ್ಮೀಯ ಬಂಧುಗಳೇ ಪರಸು ಏನಾಯ್ತವ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಬಾರ್ಷಾಡುವಂತ ವಾದ್ಯಗಳಲ್ಲಿ ಬರೆದಿರುವಂತ ಸಾಹಿತ್ಯಗಳಲ್ಲಿ ಏನಾಗತ್ತವ ಲೋಪದೋಷಗಳು ಆಗ್ತಾವ. ಅವು ಯಾಕಕ್ಕವಂತ ನಾನು ಪುಕ್ಕಟೆ ಬಂದಿರವ ಇಲ್ಲಿ ನಿಮ್ 10-15 ಸಾವಿರ ರೂಪಾಯಿ ಹೆಣ ಚಂದ ಮಾಡ್ಯಾರ ಅವ್ರು ರೊಕ್ಕ ಕೊಟ್ಟಾರ ನಮ್ಗೆ ಹಂಗ ಹೆಚ್ಚಿಲ್ಲ ರೊಕ್ಕ ಕೊಟ್ಟಿದ ಕರೆ ಅದ ತಪ್ಪ ಯಾಕವು ನಿಂದೇನು ವಾದದ ಅಂದಾಟ ರೊಕ್ಕ ತಗೊಂಡಿರ ತಪ್ಪು ಯಾಕಕ್ಕವು ನೀ ತಪ್ಪು ತಿಳ್ಕೊಳಕತ್ತಿದಿ ಏನ್ರಿ ಅದು ಪರ್ಸು ಅವ್ರ ರೊಕ್ಕ ನನಗೆ ಅಟ್ಟೆ ಕೊಟ್ಟಾರನು ಮುಂದ್ ಹಾಡ್ಯಾರ ಹಣಕ ಬಡದಾರವ ಅವರು ನಮಗೇನು ಕೊಟ್ಟಿಲ್ಲ ನಿನ್ನ ಕೊಟ್ಟಿಲ್ಲ ಇಲ್ಲ ಕರೆಕ್ಟ್ ಅದ ಇವತ್ತು ಬೆಳತನ ಬೀರಣ್ಣ ದೇವರ ಗುಡಿ ಮುಂದೆ ಕಾರ್ಯಕ್ರಮ ಮಾಡೋದದ ಒತ್ತು ಒಂದ ಮಂಗಲ ಆಗಿಂದ ನಾ ಪೇಮೆಂಟ್ ಇಸ್ಕೊಂಡ್ ನಾ ಮನಿಗ್ ಹೋಗ್ತೀನಿ ಹೋಗಿದ್ರಿ ಒಳೆ ಹೋಗ್ಕಿರಿ ನೀನು ಮಾಲಿಂಗ್ಪುರ್ ಬಸ್ ಸ್ಟಾಂಡ್ ಇಳಿಸ್ತೀನಿ ಒಳೆ ಇಳಿಸ್ತೀರವ ನಾನು ಓಯ್ದು ಒಟ್ಟ ಬೆಳತನ ಆಡಿದ ಪಗಾರ ಕೊಡು ಯಾಕತ್ ನೀ ಒಟ್ಟ ಪೇಮೆಂಟ್ ರೊಕ್ಕ ಬೇಡುವುದಿಲ್ಲ ಸುಮ್ಮ ಮನಿಗ್ ಹೋಗುದು ಹಂಗಂಗಾಗತ್ತ ಕಾಶ ಮನ್ಯಾ ನಾನು ಹ್ಯಾಂತಿರ ಸುಮ್ ಕೂತಾಳ ನಮ್ಮಳ್ಳ ನೋಡ್ರಿ ಅಲ್ಲ ತನಗಂದುಗಳನ್ನು ರೊಕ್ಕ ಬೇಕು ಹೌದವಾ ಈ ಕಡೆ ನಿಮ್ಗೆ ನಡೀತಿ ಬಿಡಿವ ಸಾವುಕಾರದರಿ ಹಂಗಲ್ಲ ಅದು ಯಾರೇ ಇರಲಕ್ಕ ಅದು ಒಂದು ಒಟ್ಟಿಗೆ ಮಾಡುದದ ಮಾಡುದದ ಹೌದಿಲ್ಲ ಆ ನಿನಗಣ್ಣನ ಬರೇ ತಪ್ಪಕ್ಕ ನಮಗ್ ತಪ್ಪು ಯಾಕತ್ತ ಕೇಳ್ತೀವಿ ಪರಸು ಇವತ್ತು ಎಟ್ಟು ಮೇಳಿನಲ್ಲಿ ಏನೇ ತಪ್ಪಾದ್ರೂ ಕೂಡ ತಪ್ಪು ಅನ್ನೋದ ಬಾಜುವತ್ತಿ ಒಪ್ಪನ ಸ್ವೀಕಾರ ಮಾಡಿ ಒತ್ತುಂಡತನ ಕಾರ್ಯಕ್ರಮ ಕೇಳಿ ಮತ್ತೆ ನಮ್ಮ ಹೊತ್ತ ಮೇಲೆ ಮುಂದಿನ ಕಾರ್ಯಕ್ರಮಕ್ಕ ಆ ಮುಂದಿನ ಕಾರ್ಯಕ್ರಮಕ್ಕ ತುಂಬರಿಂದ ಆಶೀರ್ವಾದ ಮಾಡಿ ಮುಂದಿನ ಕಾರ್ಯಕ್ರಮಕ್ಕ ಕಟ್ಟು ಕಳಿಸ್ತಾರ ತಿಳ್ಕೊಂಡ ಕೂಡಿದಂತ ಎಲ್ಲ ನನ್ನ ದೊಯ್ಯದಲ್ಲಿ ಶರಣಾರ್ಥಿ ಹೇಳುತ್ತಾ ಮಾತಾ ಈಗ ಬಹಳ ಮಾತಾಡಿ ಬಹಳ ಹೇಳಿ ದೈವಕ್ಕೆ ಬೇಸರಗುವಂತ ವಿಶೇಷ ಇಲ್ಲ ಪರಸು ನಮ್ಮ ರಾಯಬಾಗ ಪಟ್ಟಣದೊಳಗ ಬೀರಣ್ಣ ದೇವರ ಗುಡಿ ಒಳಗ ಬೀರಣ್ಣ ದೇವರ ಪೌಳಿ ಒಳಗ ಸಭಾ ನೋಡೋಣ ಒಂದು ಮಾತು ನೆನಪಿಗೆ ಬರ್ತದ ನೆನಪಿಗೆ ಬರ್ತದೇವ ಮಾತಾ ಈಗಾಗಲೇ ಎಲ್ಲಾರು ಮಾತು ಹೇಳಿದ್ರು ನಮ್ ಪ್ರಕಾಶ್ ಸರ್ ಹೇಳಿ ಹೋಗಿದಾರ ನಮ್ಮ ಹನುಮಂತ್ ಸರ್ ಹೇಳಿದಾರ ಹೇಳ್ಯಾರು ಒಂದು ಮಾತು ದೈವ ನೋಡೋಣ ಒಂದು ಮಾತು ನೆನಪಾಗ್ತದ ಏನ್ರಿ ಅದು ಮಾತ ದೇವಲೋಕದೊಳಗ ಇಂದ್ರ ಸಭಾ ಆಗ ಕೂತಿತ್ತು ದೇವಲೋಕದೊಳಗ ಇಂದ್ರ ಸಭಾ ಹೆಂಗ ಕೂತಿತ್ತು ನೋಡು ಬೀರಣ್ಣ ದೇವರ ಗುಡಿ ಮುಂದೆ ದೈವ ಅಷ್ಟು ಚಂದ ಕೂಡ್ಯದ ಅಂತ ಹೇಳುದ ಇವತ್ತು ಅಷ್ಟು ಚಂದ ಇವತ್ತು ಬಹಳ ದಂಗಲ ಮಾಡದಲ್ಲ ಹಂಗ ಬಹಳ ಶಾಂತ ರೀತಿಯಿಂದ ನೀವ್ ಎಷ್ಟೊತ್ತನ ಕುಂದಿರ್ತಿರೋ ಗೊತ್ತಿಲ್ಲ ಏನ ಇನ್ನೊಂದ್ ಸಂದಿಗೆ ಮಕ್ಕೋತಿರೋ ಗೊತ್ತಿಲ್ಲ ಇಲ್ಲ ಆದ್ರೆ ಈಗ ಬಹಳ ಶಾಂತ ರೀತಿಯಿಂದ ಕೂತೀರಿ ಕೊತ್ತ ಒಂದು ಡೊಳ್ಳಿನ ಪದ ಆಲನೆ ಮಾಡ್ಲಕತ್ತೀರಿ ಇರ್ಲಿ ಇಲ್ಲಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಈಗಾಗಲೇ ನಮ್ಮ ಕಮಿಟಿಯ ನಿರ್ಣಾಯಕರಾಗಿ ನಮ್ಮ ಎದುರಿಗೆ
ಕುಂತಿರ್ತಾರ. ಹೌದು. ನಮ್ಮ ಅಳಗವಾಡಿ ಹನುಮಂತ ಸರಿಗಾದ್ರೂ ಕೂಡ ಹಡಲಗೇರಿ ಸಂಘದ ವತಿಯಿಂದ ಒಂದು ಸಾರಿ ನಮಸ್ಕಾರಗಳನ್ನು ಹೇಳುತ್ತಾ 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 ಯಾಕಂದ್ರ ಎಲ್ಲಾರನು ಮರಿಬೋದು ಕರೆ. ಹೌದು. ಒಂದ ನಿರ್ಣಾಯಕರಾಗಿ ಬಂದಿರ್ತೀರಪ್ಪ, ಅವ್ರನ್ನ ಮರಿಬಾರ್ದು, ಗುರುಜಿ ಅವ್ರನ್ನ ಮರಿಬಾರ್ದು. ಆ ಒಂದು ನಿರ್ಣಾಯಕರಾಗಿ ಆ ಎಡ್ಡು ಮ್ಯಾಳಿಗೆ ಒಂದ ಗುರುಗಳ ಒಂದು ಸ್ಥಾನದಲ್ಲಿ ಬಂದು ನಿಂತಾರ. ಹೌದು ಹೌದು. ಆ ಎಡ್ಡು ಮ್ಯಾಳಿಗೆ ರೂಲ್ಸ್ ಹಾಕಿ ಕೊಟ್ಟಿದಾರ. ಹೌದು. ಇಲ್ಲಿ ಬಹಳ ಟೈಮ್ ಪಾಸ್ ಮಾಡಿ ಹೋಗುವಂತ ವೇಳೆ ಬೇಡ. ಇಲ್ಲವಾ ಇಲ್ಲ. ಈಗಾಗಲೇ ಬಹಳ ಕಾರ್ಯಕ್ರಮ ಬಹಳ ಚಂದ ನಡೆದಾವ. ವಿಷಯಗಳನ್ನು ಎಲ್ಲರಿಗೆ ಗೊತ್ತದ. ಏನು ವಿಷಯ ನಡೆದಾವು? ಬೆಂಕಿ ಹಚ್ಚೋದು, ಬೆಂಕಿ ಹಚ್ಚಗೋದು. ಇವು ಎರಡು ವಿಷಯ ನಡೆದಾವ. ಈಗಾಗಲೇ ನಮ್ಮ ಸರ್ ಇಟ್ಟಿರ ತಕ್ಷಣ ಆ ಸರ್ಜೋಡಿ ಕಲಾವಿದರು ಒಂದು ಹಿಡ್ಕೊಂಡ ನಮಗೊಂದು ಬಿಟ್ಟಾರವ. ಹಡಲಗೇರಿ ಮ್ಯಾಳಿಗೆ ಒಂದು ಬಿಡ್ರಿ ಅಣ್ಣನ ನಮ್ಮ ಸರ್ಜೋಡಿ ಕಲಾವಿದರು. ಹೌದು. ವಿಷಯ ಯಾವ್ದು ಹಿಡ್ಕೊಂಡ್ರು? ಅವರು ಬೆಂಕಿ ಹಚ್ಕೋದ್ ಹಿಡ್ಕೊಂಡಾರವ. ಹಚ್ಚೋದ್ರಿ ಎಲ್ಲಿದೆ ಕಾಕ? ನಿಮ್ ಯಾಲದ ಬಿಡಪ್ಪ. ಒಟ್ಟ ಅವ್ರೇ ಅಂತ ತಿಳ್ಕೊಂಡಾರ. ಯಾವಾಗ ಬೆಂಕಿ ಹಚ್ತಾರ ಯಾವಾಗ ಕಾಸ್ಕೊಂಡೆ ಹೋಗ್ತಾರ ಅವ್ರು. ಅಲ್ಲಿ ಪಾಯಿಂಟ್, ಇಲ್ಲಿ ಪಾಯಿಂಟ್ ಅದ. ಹಚ್ಚಲಾಕ ಬಂದಿವಪ್ಪ ಅಂತ ಹಚ್ಚುದದ. ಹಚ್ಚುದದ ಬೆಂಕಿ ಹಚ್ಚುದದ. ಹೌದಿಲ್ಲ? ಈಗಾಗಲೇ ನಮ್ಮ ಸರ್ಜೋಡಿ ಕಲಾವಿದ್ರು ಬೆಂಕಿ ಹಚ್ಚುದು ಶ್ರೇಷ್ಠ ಅಲ್ಲ, ಬೆಂಕಿ ಹಚ್ಕೊಂಡವ್ರೆ ಬಹಳ ಶ್ರೇಷ್ಠ ಅದಾರ ಅಂತ ಈಗಾಗಲೇ ಮಾತಾಡಿದಾರ, ಪ್ರತಿಪಾದನೆ ಮಾಡಿ ಹೋಗ್ಯಾರ, ಮಾಡಿದಾರ, ಪಾಯ ಹಾಕ್ಯಾರ. ಹಾಕ್ಯಾರ. ಅವ್ರ ಮುಂದಿನ ಸಂದಿನೊಳಗ ಯಾವ ಪ್ರಕಾರ ಮಾತಾಡ್ತಾರ ಮಾತಾಡ್ಲಿ. ನಮ್ಮ ಪಾಲಿಗೆ ಏನದ? ಹೊಟ್ಟೆ ಬೆಂಕಿ ಹಚ್ಚುದೇ ಅದ. ಬೆಂಕಿ ಹಚ್ಚುದು ನಮ್ಮ ಪಾಲಿಗೆ ಬಿಟ್ಟಾರು. ಜಗತ್ತದೊಳಗ ಬೆಂಕಿ ಹಚ್ಚಿದವ್ರು ಹೆಂಗ ಶ್ರೇಷ್ಠ ಆಗ್ಯಾರ? ಹೆಂಗಾಗ್ಯಾರವ ಅವರು? ಬೆಂಕಿ ಹಚ್ಚಿ ಯಾರ್ಯಾರನ್ನ ಉದ್ಧಾರ ಮಾಡ್ಯಾರ, ಯಾರ್ಯಾರ ಸಂಹಾರ ಮಾಡ್ಯಾರ. ನಾವ್ ಒಂದೇ ಮಾತ್ನಾಗ ಯಾಕಪ್ಪ ಅಂದ್ರ ವಿಷಯ ಬಹಳ ಬೆಳೆಸ್ಕೊತ ಹೋಗೋದ್ರ ಅರ್ಥ ಇಲ್ಲ. ಇಲ್ಲವಾ ಇಲ್ಲ. ಹೆಂಗ್ ಹೇಳುದ? ಹೆಂಗ್ರಿ ಅದು? ಅದು ಫೋನ್ ಹಚ್ಚಿದಾರಿ, ಬೆಂಕಿ ಹಚ್ಚಿದಲ್ಲ ಆ ಕಾಡಿ ಅವ್ರು. ಕ್ಯಾಲಿ ಆಡ್ಕೊಡ್ರಿ.